ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಪರಿಸರದ ಬಗ್ಗೆ ವಿಪರೀತ ಆಸಕ್ತಿಯನ್ನು ಬೆಳೆಸಿದ್ದ ಯುರೋಪಿಯನ್ ಯೂನಿಯನ್ ಈಗ ಎಲೆಕ್ಟ್ರಿಕ್ ವಾಹನ ಬಳಕೆ ವಿಚಾರದಲ್ಲಿ ಯೂ ಟರ್ನ್ ಹೊಡೆದಿದೆ. 2035ರ ವೇಳೆಗೆ ಯುರೋಪಿನಲ್ಲಿ ಎಲ್ಲ ಇವಿ ಕಾರುಗಳೇ ಬಳಕೆಯಾಗಬೇಕೆಂದು ಯುರೋಪಿಯನ್ ಯೂನಿಯನ್ 2021ರಲ್ಲಿ ಕಠಿಣ ಗುರಿಯನ್ನು ಹಾಕಿಕೊಂಡಿತ್ತು. ಆದರೆ ಈಗ ಝೀರೋ ಎಮಿಷನ್ ಗುರಿಯನ್ನು ಕಡಿಮೆ ಮಾಡಿದ್ದು 10% ಪೆಟ್ರೋಲ್ ಮತ್ತು ಡೀಸೆಲ್ ವಾಹನ ಬಳಕೆಗೆ ಅನುಮತಿಯನ್ನು ನೀಡಿದೆ. ಪ್ರಸ್ತುತ ಯುರೋಪಿನ ಕಾರು ಮಾರುಕಟ್ಟೆಯಲ್ಲಿ ಇವಿ ಕಾರುಗಳು 16% ಪಾಲನ್ನು ಹೊಂದಿದೆ. ಸರ್ಕಾರಗಳು ಇವಿ ಕಾರು ಖರೀದಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಸರ್ಕಾರಗಳು ಪ್ರೋತ್ಸಾಹ ನೀಡ್ತಾ ಇದ್ದರೂ ಇವಿ ಕಾರುಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟವಾಗ್ತಾ ಇಲ್ಲ. ಇವಿ ಕಾರು ಖರೀದಿಗೆ ಜನ ಹೆಚ್ಚಿನ ಆಸಕ್ತಿಯನ್ನು ವ್ಯಕ್ತಪಡಿಸಿದ ಕಾರಣ ಆಟೋ ಕಂಪನಿಗಳು ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಾ ಇವೆ. ಮುಖ್ಯವಾಗಿ ಜರ್ಮನಿ ಮತ್ತು ಇಟಲಿಯ ಒತ್ತಡಕ್ಕೆ ಮಣಿದ ಯುರೋಪಿಯನ್ ಯೂನಿಯನ್ ಈಗ ತನ್ನ ನಿರ್ಧಾರವನ್ನು ಸಡಿಲಿಸಿದೆ. ಯುರೋಪ್ ತನ್ನ ನಿರ್ಧಾರವನ್ನು ಬದಲಾಯಿಸಲು ಹಲವಾರು ಕಾರಣಗಳನ್ನು ನೀಡಬಹುದು. ಮುಖ್ಯವಾಗಿ ಇವಿ ಕಾರುಗಳ ಬೆಲೆ ಬಹಳ ದುಬಾರಿಯಾಗಿದೆ. ದುಬಾರಿಯಾದ ಕಾರಣ ಜನ ಕಾರು ಖರೀದಿಸಲು ಹಿಂದೇಟು ಹಾಕ್ತಾ ಇದ್ದಾರೆ. ಹಾಗೆ ನೋಡಿದರೆ 2023ರವರೆಗೆ ಇವಿ ಕಾರುಗಳ ಮಾರಾಟವೇ ಜಾಸ್ತಿ ಇತ್ತು. ಆದರೆ 2024ರಲ್ಲಿ ಇವಿ ಮಾರಾಟದ ಬೆಳವಣಿಗೆ ದರ ಕಡಿಮೆಯಾಗಲು ಆರಂಭವಾಗಿದೆ. 2023ರಲ್ಲಿ 36% ಬೆಳವಣಿಗೆಯಾಗಿದ್ದರೆ 2024ರಲ್ಲಿ 24% ಮಾತ್ರ ಬೆಳವಣಿಗೆಯಾಗಿದೆ. ಯುರೋಪಿನ ಆರ್ಥಿಕ ಇಂಜಿನ್ ಯಾವುದು ಅಂತಂದರೆ ಅದು ಜರ್ಮನಿ. ಮರ್ಸಿಡೀಸ್ ಬೆಂಜ್, BMW, ಆಡಿ ಎಲ್ಲವೂ ಜರ್ಮನ್ ಆಟೋ ಕಂಪನಿಗಳು. ಫೆರಾರಿ, ಲಂಬೋರ್ಗಿನಿ, ಫಿಯಟ್ ಇಟಾಲಿಯನ್ ಆಟೋ ಕಂಪನಿಗಳು. ಈ ಆಟೋ ಕಂಪನಿಗಳು ಸರ್ಕಾರದ ಮೇಲೆ ಒತ್ತಡ ಹೇರಿದ್ರಿಂದ ಈಗ ಯುರೋಪ್ ತನ್ನ ಇವಿ ನೀತಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡಿದೆ. ಇವಿ ಕಾರು ಮಾರುಕಟ್ಟೆಯಲ್ಲಿ ಚೀನಾವೇ ನಂಬರ್ 1. ವಿಶ್ವಾದ್ಯಂತ 2024ರಲ್ಲಿ ಸುಮಾರು 1.7 ಇವಿ ಕಾರುಗಳು ಮಾರಾಟವಾಗಿದ್ದವು. ಈ ಪೈಕಿ ಸುಮಾರು 1.1 ಕೋಟಿ ಚೀನಾದ ಕಾರುಗಳೇ ಮಾರಾಟವಾಗಿವೆ. ಅಂದರೆ ಮಾರುಕಟ್ಟೆಯಲ್ಲಿ ಸುಮಾರು 70% ಚೀನಾದ ಕಾರುಗಳು ಮಾರಾಟವಾಗಿದ್ದು, ಈಗಲೂ ಎಲೆಕ್ಟ್ರಿಕ್ ವಾಹನದಲ್ಲಿ ಚೀನಾವೇ ನಂಬರ್ 1 ದೇಶವಾಗಿದೆ. ಇವಿ ಮಾರ್ಕೆಟ್ನಲ್ಲಿ ಚೀನಾ ನಂಬರ್ 1 ಆಗಲು ಹಲವಾರು ಕಾರಣಗಳನ್ನು ನಾವು ನೀಡಬಹುದು. ಮುಖ್ಯವಾಗಿ ವಿಶ್ವದಲ್ಲಿ ನಮ್ಮ ಕಾರುಗಳೇ ಮುಂಚೂಣಿಯಲ್ಲಿ ಇರಬೇಕು ಅಂತ ಚೀನಾ ಸರ್ಕಾರ ಇವಿ ಕಾರನ್ನು ತಯಾರಿಸುವ ಕಂಪನಿಗಳಿಗೆ ಹಲವಾರು ಸಬ್ಸಿಡಿಗಳನ್ನು ನೀಡ್ತಾ ಇದೆ. ಇದರಿಂದಾಗಿ ಬೇರೆ ದೇಶಗಳಲ್ಲಿ ತಯಾರಾದ ಇವಿ ಕಾರುಗಳಿಗೆ ಹೋಲಿಕೆ ಮಾಡಿದರೆ ಚೀನಾ ಕಾರುಗಳ ಬೆಲೆ ಬಹಳಷ್ಟು ಕಡಿಮೆ ಇದೆ. ಬಹಳಷ್ಟು ವೈಶಿಷ್ಟ್ಯಗಳಿರುವ ಕಾರಣ ಚೀನಾ ಕಾರುಗಳು ಹೆಚ್ಚಿನ ಪ್ರಮಾಣದಲ್ಲಿ ಸೇಲ್ ಆಗ್ತಾ ಇದೆ. ಕೋವಿಡ್ ನಂತರ ಯುರೋಪ್ನಲ್ಲಿ ಸಮಸ್ಯೆ ಆರಂಭವಾಯಿತು. ರಷ್ಯಾ ಉಕ್ರೇನ್ ಯುದ್ಧದ ನಂತರ ಆರ್ಥಿಕ ಸಮಸ್ಯೆ ಮತ್ತಷ್ಟು ಹೆಚ್ಚಾಯಿತು. ಗ್ಯಾಸ್ ದರ ಬಹಳಷ್ಟು ಏರಿಕೆಯಾಗಿದೆ. ಚೀನಾದಿಂದ ಇವಿ ಸ್ಪರ್ಧೆ ಹೆಚ್ಚಾಗ್ತಾ ಇದ್ದಂತೆ ಯುರೋಪ್ನಲ್ಲಿರುವ ಆಟೋಮೊಬೈಲ್ ಕಂಪನಿಗಳಿಗೆ ಬಹಳಷ್ಟು ಸಮಸ್ಯೆಯಾಗ್ತಾ ಇದೆ. ಚೀನಾದಂತೆ ಕಡಿಮೆ ಬೆಲೆಯಲ್ಲಿ ಕಾರು ಉತ್ಪಾದನೆ ಮಾಡಲು ಯುರೋಪಿನ ಕಂಪನಿಗಳಿಗೆ ಸಾಧ್ಯವಿಲ್ಲ. ಈಗಾಗಲೇ ಆಟೋಮೊಬೈಲ್ ಕಂಪನಿಗಳಲ್ಲಿ ಉದ್ಯೋಗ ಕಡಿತ ಆರಂಭವಾಗಿದೆ. ಇವಿ ತಯಾರಿಕೆಗೆ ಅಪರೂಪದ ಭೂಖನಿಜ ಅಥವಾ ರೇರ್ ಅರ್ತ್ ಮಿನರಲ್ ಅಗತ್ಯವಿದೆ. ಈ ಅಪರೂಪದ ಭೂಖನಿಜ ವಿಚಾರದಲ್ಲಿ ಚೀನಾವೇ ನಂಬರ್ 1. ಚೀನಾ ಹಲವಾರು ಬಾರಿ ಬ್ಲ್ಯಾಕ್ ಮೇಲ್ ತಂತ್ರವನ್ನು ಮಾಡಿತು. ಅಂದರೆ ರಫ್ತು ಮಾಡೋದನ್ನು ಸ್ಥಗಿತಗೊಳಿಸಿತ್ತು. ಒಂದು ವೇಳೆ ಸಂಪೂರ್ಣ ಇವಿಗೆ ಬದಲಾದರೆ ಹಲವಾರು ಯುರೋಪಿನ ಆಟೋಮೊಬೈಲ್ ಕಂಪನಿಗಳು ಮತ್ತು ಈ ಕಂಪನಿಗಳಿಗೆ ಪೂರಕವಾಗಿರುವ ಕಂಪನಿಗಳು ಬಾಗಿಲು ಹಾಕಿಕೊಳ್ಬೇಕಾಗತ್ತೆ. ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಬಳಿಕ ಇವಿ ಮಾರ್ಕೆಟಿಗೆ ದೊಡ್ಡ ಹೊಡೆತ ಬಿತ್ತು. ಹವಾಮಾನ ಸಮಸ್ಯೆ ಅನ್ನೋದಿಲ್ಲ, ಇದೆಲ್ಲ ಸುಳ್ಳು, ಭೂಮಿಯ ಅಡಿಯಲ್ಲಿರುವ ತೈಲವನ್ನು ಕೊರೆಯಬೇಕು ಅಂತ ಹೇಳಿದರು. ಅಷ್ಟೇ ಅಲ್ಲದೆ ಇವಿಗೆ ಅಮೆರಿಕ ಸರ್ಕಾರ ನೀಡ್ತಾ ಇದ್ದ ಸಬ್ಸಿಡಿಯನ್ನು ಸಹ ಸ್ಥಗಿತಗೊಳಿಸಿದರು. ಬೈಡನ್ ಸರ್ಕಾರ ಇವಿಗೆ ಬಹಳಷ್ಟು ಉತ್ತೇಜನವನ್ನು ನೀಡಿತ್ತು. ಆದರೆ ಟ್ರಂಪ್ ಸರ್ಕಾರ ಇವಿಗೆ ಹಾಕಿದ್ದ ಹೂಡಿಕೆಯನ್ನು ಕಡಿಮೆ ಮಾಡಿತ್ತು. ಅಮೆರಿಕದ ನಿರ್ಧಾರ ವಿಶ್ವದ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರುತ್ತಾ ಇರುತ್ತೆ. ಹೀಗಾಗಿ ಉಳಿದ ದೇಶಗಳು ಅಮೆರಿಕದ ನೀತಿಯನ್ನು ಪಾಲನೆ ಮಾಡಲು ಮುಂದಾಯಿತು. ಇದರಿಂದಾಗಿ ವಿಶ್ವಾದ್ಯಂತ ಇವಿ ಮಾರುಕಟ್ಟೆಯಲ್ಲಿ ಬೆಳವಣಿಗೆ ಕುಸಿತ ಕಾಣಲು ಆರಂಭವಾಗಿದೆ. ಒಟ್ಟಿನಲ್ಲಿ ಯುರೋಪ್ ಈಗ ಇವಿ ಬಗ್ಗೆ ತೆಗೆದುಕೊಂಡಿದ್ದಂಥ ಕಠಿಣ ನೀತಿಯನ್ನು ಸಡಿಲಿಸಿದೆ.
ಡೊನಾಲ್ಡ್ ಟ್ರಂಪ್ ಅವರು ಇ ವಿ ಬಗ್ಗೆ ತನ್ನ ನಿರ್ಧಾರ ಏನು ಅನ್ನೋದನ್ನು ಈಗಾಗಲೇ ಪ್ರಕಟಿಸಿದ್ದಾರೆ. ಮುಂದೆ ಹಲವು ದೇಶಗಳು ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡರೆ ಇ ವಿ ಕಾರು ಮಾರುಕಟ್ಟೆ ಮೇಲೆ ಹೊಡೆತ ಬೀಳುವ ಸಾಧ್ಯತೆಗಳಿದೆ.